ಸೊ ಈಗ 650 ಇಲ್ಲ, 800 ಮಾಡಿದ್ದಾರೆ. 270 ಡಿಗ್ರಿ ಕ್ರ್ಯಾಂಕ್ ಇದು, ಸಾಕಾಗಿ ಬರೋ ಸೌಂಡು. ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಅ ವಿ-ಸ್ಟ್ರಾಮ್. ಸರಿಯಾಗಿ ಎಳ್ದಾಡ್ತಾರೆ ಆಫ್ ರೋಡಲ್ಲೆಲ್ಲ. ಗುಡ್ ಮಾರ್ನಿಂಗ್ ಕರ್ನಾಟಕ. ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ದ ಲೈಟೆಸ್ಟ್ ವಿ-ಸ್ಟ್ರಾಮ್ 800 DE. ಸೊ ನೆನ್ನೆ ಹೋಗಿ ಪಿಕ್ ಮಾಡ್ಕೊಂಬಂದೆ ನಮ್ಮ ಹುಡಿ ಆರ್ಯನ್ ಸುಜುಕಿ ಶೋರೂಮ್ನಿಂದ. ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಶಿವಾನಂದ್. ಇಲ್ಲಿದೆ ನೋಡಿ ವಿ-ಸ್ಟ್ರಾಮ್ ಕೀ, ಸೇಮ್ ಹಯಾಬುಸಾ ಕೀ ಥರ ಇದೆ ಇದು. ಆ್ಯಕ್ಚುಲಿ ಹಯಾಬುಸಾಗೆ ಇದೇ ಥರನೇ ಕೀ ಬರೋದು. ಲೆಟ್ಸ್ ಟೇಕ್ ದ ಬೈಕ್ ಔಟ್. ಇದು ಆ್ಯಕ್ಚುಲಿ ಮಿಡ್ ರೇಂಜ್ ADV ಬೈಕ್, 800cc ಸೆಗ್ಮೆಂಟ್ ಗುರು ಇದು. ಬಟ್ ತಳ್ಳಕ್ಕೆ ಮಾಡೋಕ್ಕೆಲ್ಲ ನನಗೆ ಅಷ್ಟು ದೊಡ್ಡ ಬೈಕು ಅಂತಲೇ ಅನ್ನಿಸ್ತಾ ಇಲ್ಲ. ಸಖತ್ ಕಾಂಪ್ಯಾಕ್ಟಾಗಿ ಲೈಟ್ ವೇಟಾಗಿ ಚೆನ್ನಾಗಿ ಮಾಡಿದ್ದಾನೆ ನೋಡಿ. ದ ವಿ-ಸ್ಟ್ರಾಮ್ 800 DE. ಸೊ ಇದಕ್ಕೆ ಮುಂಚೆ ಇದ್ದಿದ್ದು ವಿ-ಸ್ಟ್ರಾಮ್ 650 ನನ್ನ ಚಾನಲಲ್ಲಿ ಫೀಚರ್ ಆಗಿದೆ. ಯಾರು ಆ ವಿಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ ಇಂಟ್ರೆಸ್ಟ್ ಇರೋರು. ಸೊ ಈಗ 650 ಇಲ್ಲ, ಅದನ್ನ ಸ್ಟಾಪ್ ಮಾಡಿ 800 ಮಾಡಿದ್ದಾರೆ. ಸೊ ಸೈಡ್ ಪ್ರೊಫೈಲಿಂದ ನೋಡಿದ್ರೆ ನಿಮ್ಗೊಂದು ದೊಡ್ಡ ಬೈಕ್ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಸಖತ್ತಾಗಿದೆ ಇವರು. ಈ ಕಲರ್ ತುಂಬ ಚೆನ್ನಾಗಿದೆ ಇದು. ಆಮೇಲೆ ಸುಜುಕಿ ಅವ್ರದ್ದು ಯಾವಾಗಲೂ ಯಾವುದೇ ಬೈಕ್ ತೊಗೊಳ್ಳಿ ಟೇಲ್ ಸೆಕ್ಷನ್ ನೀಟಾಗಿ ವೀಲ್ನ ಕವರ್ ಮಾಡುತ್ತೆ. ವೀಲ್ ಯಾವಾಗಲೂ ಒಳಗಡೆ ಇರುತ್ತೆ. ಸೊ ಬೇರೆ ಬ್ರ್ಯಾಂಡ್ಸಲ್ಲಿ ಏನಾಗ್ಬಿಡುತ್ತೆ, ವೀಲು ಎಡ್ಜಲ್ಲಿ ಇರುತ್ತೆ, ಅಂದರೆ ಆಚೆ ಇರುತ್ತೆ, ಟೇಲ್ ಒಳಗಡೆ ಇರುತ್ತೆ. ಸೊ ಇದ್ರಲ್ಲಿ ಹಂಗಿಲ್ಲ ನೋಡಿ, ಟೇಲ್ ಫುಲ್ಲು ವೀಲ್ ಆಚೆವರೆಗೂ ಕೊಟ್ಟಿದ್ದಾನೆ. ಅದೊಂಥರ ಚೆನ್ನಾಗಿದೆ, ಓಲ್ಡ್ ಸ್ಕೂಲ್ ಲುಕ್ ಅದು. ಸೊ ಇದು 2023 ಬಂತು ಗಾಡಿ. ಇದು 650 ಸ್ಟಾಪ್ ಆಗಿಬಿಟ್ಟು. ಸೊ ಅವಾಗಿಂದ ನನಗೊಂದು ಕಣ್ಣಿತ್ತು ಇದ್ರ ಮೇಲೆ. ಯಾಕಂದರೆ ತುಂಬ ಚೆನ್ನಾಗಿದೆ ಇದು. ಅಬ್ರಾಡಲ್ಲೆಲ್ಲ ಸಿಕ್ಕಾಪಟ್ಟೆ ಇದಕ್ಕೆ ಹೊಗಳಿಕೆ ಸಿಕ್ಕಿದೆ, ಜನ ಇಷ್ಟಪಡ್ತಾರೆ ಆ್ಯಕ್ಚುಲಿ ಈ ಗಾಡಿನ ತುಂಬ. ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಅ ವಿ-ಸ್ಟ್ರಾಮ್. 650ನಲ್ಲಿ ಆ್ಯಕ್ಚುಲಿ ವಿ-ಟ್ವಿನ್ ಸಿಲಿಂಡರೇ ಇದ್ದಿದ್ದು. ಇದರಲ್ಲಿ ಪ್ಯಾರಲಲ್ ಟ್ವಿನ್ ಮಾಡಿದ್ದಾನೆ. ದಿಸ್ ಇಸ್ ನೋ ಲಾಂಗರ್ ಅ ವಿ-ಟ್ವಿನ್ ಸಿಲಿಂಡರ್. 776cc ಇನ್ಲೈನ್ 270 ಡಿಗ್ರಿ ಕ್ರ್ಯಾಂಕ್ ಇದು. ಸೊ ನಿಮಗೆ ಕ್ರಾಸ್ ಪ್ಲೇನ್ 270 ಡಿಗ್ರಿ ಕ್ರ್ಯಾಂಕಲ್ಲಿ ಏನಾಗುತ್ತೆ, ನಿಮಗೆ ಒಂದು ಪಿಸ್ಟನ್ ಮೇಲೆ ಇದ್ದರೆ ಇನ್ನೊಂದು ಪಿಸ್ಟನ್ನು ಸೆಂಟ್ರಲ್ ಇರುತ್ತೆ. 180 ಡಿಗ್ರಿ ಕ್ರ್ಯಾಂಕಲ್ಲಿ ಒಂದು ಪಿಸ್ಟನ್ ಮೇಲೆ ಇದ್ದರೆ ಇನ್ನೊಂದು ಪಿಸ್ಟನ್ ಫುಲ್ ಕೆಳಗಡೆ ಇರುತ್ತೆ, ಆಪೋಸಿಟ್ ಇರುತ್ತೆ. ಇದರಲ್ಲಿ ಹಂಗಲ್ಲ, ಒಂದು ಫುಲ್ ಮೇಲೆ ಇದ್ದರೆ ಇನ್ನೊಂದು ಅರ್ಧ ಸಿಲಿಂಡ್ರಲ್ಲಿ ಇರುತ್ತೆ ಯಾವಾಗಲೂ. ಸೊ ಇದೊಂಥರ ಕ್ರಾಸ್ ಪ್ಲೇನ್ ಆ್ಯಕ್ಚುಲಿ ಇದು 270 ಡಿಗ್ರಿ ಕ್ರ್ಯಾಂಕು. ನಿಮಗೆ ಟಾರ್ಕ್ ಕರ್ವು, ಪವರ್ ಕರ್ವ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ, ಚೆನ್ನಾಗಿ ಬರುತ್ತೆ. ಪವರ್ ಡೆಲಿವರಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ 83 ಹಾರ್ಸ್ ಪವರು, 78 Nm ಟಾರ್ಕ್ ಮಾಡುತ್ತೆ ಇಂಜಿನು. ಸೊ ಇದಕ್ಕೆ ಫ್ಯೂಲ್ ಬರೋದು ಈ 20 ಲೀಟರ್ ಫ್ಯೂಲ್ ಟ್ಯಾಂಕಿಂದ. 20 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಇದೆ ಇದರಲ್ಲಿ. ಫ್ರಂಟು 90/90 21 ಇಂಚ್ ವೀಲ್ಸು. ರೇರು 17 ಮಾಡಿದ್ದಾನೆ ಇದಕ್ಕೆ. 21-17 ಕಾಂಬಿನೇಷನ್. ಯೂಸಲಿ 21-18 ಇರ್ತಾರೆ, ಇದರಲ್ಲಿ 21-17 ಇದೆ. ಬಟ್ ಇದು ಟ್ಯೂಬ್ ಟೈರ್ಸು, ದೀಸ್ ಆರ್ ನಾಟ್ ಟ್ಯೂಬ್ಲೆಸ್. ಡನ್ಲಾಪ್ ಟ್ರೈಲ್ ಮ್ಯಾಕ್ಸ್ ಟೈರ್ಸು, ಟ್ಯೂಬ್ ಟೈರ್ಸು. ಸ್ಪೋಕ್ ವೀಲ್ಸೇ, ಬಟ್ ದೆನ್ ಟ್ಯೂಬ್ಲೆಸ್ ಇಲ್ಲ ಇದರಲ್ಲಿ. ಸ್ಯಾಡ್ ಪಾರ್ಟ್. ಸೊ ಬ್ರೇಕ್ಸ್ ನೋಡೋದಾದರೆ ಫ್ರಂಟ್ 2 310 mm ಡಿಸ್ಕ್ ಬ್ರೇಕ್ಸ್ ಇದೆ. ಸಸ್ಪೆನ್ಷನ್ ಟ್ರಾವೆಲ್ ಎಲ್ಲ ಸಕ್ಕತ್ತಾಗಿದೆ. ಸೊ ಹಳೆ ವಿ-ಸ್ಟ್ರಾಮಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ಸ್ ಇತ್ತು, ಕನ್ವೆನ್ಷನಲ್ ಫೋರ್ಕ್ಸು. ಇದರಲ್ಲಿ ಅಪ್ಸೈಡ್ ಡೌನ್ ಮಾಡಿದ್ದಾನೆ. 200 mm ಟ್ರಾವೆಲ್ ಇದೆ ಫ್ರಂಟು ಬ್ಯಾಕ್ ಎರಡೂ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ, ಮೈನ್ ಇದ್ರದ್ದು ಇಂಪ್ರೂವ್ಮೆಂಟೇ ಗ್ರೌಂಡ್ ಕ್ಲಿಯರೆನ್ಸು. ಲಾಸ್ಟು 650ನಲ್ಲಿ 180 mm ಇತ್ತು ಅನ್ಕೊತೀನಿ. ನಾನು ಆ ವಿಡಿಯೋಲ್ಲಿ ಕೂಡ ಹೇಳಿದ್ದೆ, ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ವಿ-ಸ್ಟ್ರಾಮ್ 650 ಇಸ್ ದ ಗ್ರೌಂಡ್ ಕ್ಲಿಯರೆನ್ಸ್ ಅನ್ಮಾಡಿ. ಯಾಕಂದರೆ ನಾನು ಒಬ್ಬನೇ ಹೋಗ್ತಾ ಇದ್ದಾಗಲೇ ಟಚ್ ಆಗ್ತಾಯಿತ್ತು ಅದೆಷ್ಟೋ ಹಂಸಲ್ಲಿ. ಯಾಕಂದರೆ ಸಸ್ಪೆನ್ಷನ್ ತುಂಬ ಸಾಫ್ಟ್ ಇರುತ್ತಲ್ಲ, ಕೆಳಗಡೆ ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ. ನಿಮಗೆ 223 mm ಇದಿದೆ ಗ್ರೌಂಡ್ ಕ್ಲಿಯರೆನ್ಸು. ಸೊ ದಟ್ಸ್ ಆಲ್ಮೋಸ್ಟ್ 40 mm ಮೋರ್ ಅನ್ಕೊತೀನಿ. ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ TFT LCD ಡಿಸ್ಪ್ಲೇ. ಸುಜುಕಿ. ಓಕೆ, ನಾರ್ಮಲ್ ಗಾಡಿ. ಸೊ ಇದು ತುಂಬ ಸಿಂಪಲ್ ಆಗಿದೆ ಆ್ಯಕ್ಚುಲಿ. ಇದೇನು ಜಾಸ್ತಿ ಕಾಂಪ್ಲಿಕೇಶನ್ನೇ ಇಲ್ಲ. ಮೋಡ್ಸ್ಗೆ ಹೋದರೆ ನೀವು ಟ್ರ್ಯಾಕ್ಷನ್ ಕಂಟ್ರೋಲ್ ಸೆಟ್ಟಿಂಗ್ ಮಾಡ್ಬೋದು. 1 ಆಫು, ಗ್ರಾವೆಲ್ ಮೋಡ್ ಅಂತ ಇದೆ ಟ್ರ್ಯಾಕ್ಷನ್ನು. ಅದು ಬಿಟ್ಟರೆ 1 2 3 ಮ್ಯಾಕ್ಸು. ಸೊ ನಾವು ಇದನ್ನ 1 ಇಡೋಣ. ಇದು SDMS ಅಂದರೆ ಸುಜುಕಿ ಡ್ರೈವ್ ಮೋಡ್ ಸೆಲೆಕ್ಟ್ರು. A ಅಂದರೆ ಫುಲ್ ಪವರು, B ಬಂದು ಸ್ವಲ್ಪ ಕಮ್ಮಿ ಇರುತ್ತೆ ಥ್ರಾಟಲ್ ರೆಸ್ಪಾನ್ಸು, C ಇನ್ನೂ ಕಂಫರ್ಟ್ ಇದು ಇರುತ್ತೆ. ಸೊ B ಅಂದರೆ ಬೇಸು, C ಅಂದರೆ ಕಂಫರ್ಟ್, ಆ ಥರ ಇರೋದು ಸುಜುಕಿನಲ್ಲಿ. A ಅಂದರೆ ಆ್ಯಕ್ಟಿವ್ ಅಂದರೆ ಫುಲ್ ಪವರು. ಏನಿಲ್ಲ, ಥ್ರಾಟಲ್ ಓಪನಿಂಗು ಲೇಝಿ ಆಗುತ್ತೆ ಅಷ್ಟೇ ನೀವು BCಗೆಲ್ಲ ಇಟ್ಕೊಂಡ್ರೆ. ಏನಲ್ಲಿ ಆ್ಯಕ್ಟಿವ್ ಥ್ರಾಟಲ್ ರೆಸ್ಪಾನ್ಸ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ABS ಹೋಲ್ಡ್ ಮಾಡಿಕೋಬೇಕು. ಹೋಲ್ಡ್ ಮಾಡಿಕೊಂಡ್ರೆ ಆಫ್ ಆಗುತ್ತೆ. ಅದು ಬರೀ ರೇರ್ ವೀಲ್ ಮಾತ್ರ ಆಫ್ ಆಗುತ್ತೆ, ಫ್ರಂಟ್ ಆಫ್ ಆಗೋಲ್ಲ.
ಅದು ಬಿಟ್ಟರೆ ನಿಮಗೆ ABS ಅಲ್ಲೂ 1 ಇದೆ, 2 1 2 ಅಷ್ಟೇ. ಸೊ ನಾವು 1ಗೆ ಇಡೋಣ. ತುಂಬ ಸಿಂಪಲ್ ಗಾಡಿ ನೋಡಿ. ನ್ಯೂಟ್ರಲ್ ಗೇರು, ಕ್ವಿಕ್ ಶಿಫ್ಟ್ರ್ ಇದೆ ಇದರಲ್ಲಿ, ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟ್ರೆಲ್ಲ ಇದೆ. ನಾವು ಚೆನ್ನಾಗಿದೆ ಗುರು ಸೌಂಡೆಲ್ಲ. ಇದಕ್ಕೇನು ಒಂದು ಸ್ಲಿಪ್ ಆನ್ ಹಾಕೊಂಡ್ಬಿಟ್ರೆ ಸಾಕಾದಾಗ ಬರೋ ಸೌಂಡು. ಓಹೋ ಏನು ಪಂಚಿದೆ ನೋಡಿ, ಹಾಕ್ಬಿಡುತ್ತೆ. ಸೊ 270 ಡಿಗ್ರಿ ಕ್ರ್ಯಾಂಕ್ದು ಬ್ಯೂಟಿನೇ ಹಂಗೆ, ಒಳ್ಳೆ ಪವರು, ಒಳ್ಳೆ ಟಾರ್ಕು. ಸೇಮ್ CP2 ಇಂಜಿನೇ ಅಂದ್ಕೊಳ್ಳಿ ಡಾರ್ಲಿಂಗ್ಸ್, ಅಷ್ಟೇ ಇನ್ನೇನಿಲ್ಲ. ಸೊ ಇದಕ್ಕೆ ಎಕ್ಸ್ಟ್ರಾ 2 ಬ್ಯಾಲೆನ್ಸರ್ ಹಾಕಿದ್ದಾರೆ ಸುಜುಕಿನಲ್ಲಿ. ಯಾಕಂದರೆ ನಿಮಗೆ 270 ಡಿಗ್ರಿ ಕ್ರ್ಯಾಂಕ್ ಮಾಡಿದ್ರೆ ಇಂಜಿನ್ ಅಷ್ಟು ರಿಫೈನ್ಮೆಂಟ್ ಇರೋಲ್ಲ. ಅದಕ್ಕೆ ರಿಫೈನ್ಮೆಂಟ್ ಎಲ್ಲೂ ಕಳ್ಕೋಬಾರ್ದು ಅಂದ್ಬಿಟ್ಟು ಸುಜುಕಿ ಅವ್ರು ಏನು ಮಾಡಿದ್ದಾರೆ, 2 ಬ್ಯಾಲೆನ್ಸರ್ ಶಾಫ್ಟ್ ಇಕ್ಬಿಟ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಇಂಜಿನ್ನ. ಸೊ ವಿಂಡ್ಶೀಲ್ಡ್ ಆ್ಯಕ್ಚುಲಿ ತಲೆಗೆ ಹೊಡಿತಾ ಇದೆ, ಅಂದರೆ ಫೀಲ್ ಆಗುತ್ತೆ ಸೌಂಡಲ್ಲಿ. ಸೊ ಈ ವಿಂಡ್ಶೀಲ್ಡ್ ಏನು ಯೂಸ್ ಇಲ್ಲ ಅಂದ್ಕೊಳ್ಳಿ, ಸುಮ್ಮನೆ ಅದು ಗಾಡಿ ಎಸ್ಥೆಟಿಕ್ಸ್ಗಷ್ಟೇ. ಬಟ್ ಸೀರಿಯಸ್ಲಿ ಯಾವುದೋ ಇಷ್ಟು ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ಇದು ಕರ್ವ್ ವೇಟ್ ನೋಡಿದ್ರೆ ನೀವು 232 ಕಿಲೋಸ್ ಇದೆ, 20 ಲೀಟ್ರ್ ಫ್ಯೂಲ್ ಟ್ಯಾಂಕು. ಬಟ್ ನಾನು ಇದು ಯಾವುದೋ 310cc ಅಡ್ವೆಂಚರ್ ಓಡಿಸ್ದಂಗೆ ಫೀಲ್ ಆಗ್ತಿದೆ ನನಗೆ. ತುಂಬಾ ಲೈಟ್ ವೆಯ್ಟು, ಕಾಂಪ್ಯಾಕ್ಟ್ ಆಗಿದೆ. ಅಲ್ಲಿ ಬಾಡಿ ಸೈಜೂ ಅಷ್ಟೇ, ಏನು ಅಂಥ ದೊಡ್ಡದಾಗೆಲ್ಲ ಏನಿಲ್ಲ ಇದು. ಸೊ ಅಪ್ ಡೌನ್ ಕ್ವಿಕ್ ಶಿಫ್ಟ್ರ್ 2 ಇದೆ ಇದರಲ್ಲಿ. ಸಸ್ಪೆನ್ಷನ್ ಸಕ್ಕತ್ತಾಗಿದೆ ಗುರು, ಏನು ಫೀಲೇ ಆಗೋಲ್ಲ. ಒಂದು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಬೇರೆ. ಸೊ ಹಳೆ 650ನಲ್ಲಿ ಇಷ್ಟು ಸ್ಪೋರ್ಟ್ ಇರಲಿಲ್ಲ, ಅದು ಟೆಲಿಸ್ಕೋಪಿಕ್ ಫೋರ್ಕ್ ಇದ್ದಿದ್ದು. ಇದರಲ್ಲಿ ಅಪ್ಸೈಡ್ ಡೌನ್ ಮಾಡಿದಾರಲ್ಲ, ಇನ್ನೂ ಚೆನ್ನಾಗಿದೆ. ಸೊ ರೇರ್ ಪ್ರೀಲೋಡ್ ಎಲ್ಲ ನಾವು ಜಾಸ್ತಿ ಮಾಡ್ಕೋಬೋದು. ಇಲ್ಲ ರಿಮೋಟ್ ಪ್ರೀಲೋಡ್ ಅಡ್ಜಸ್ಟರ್ ಕೊಟ್ಟಿದ್ದಾರೆ. ಸ್ವಲ್ಪ ಹೆವಿ ಇರೋರೆಲ್ಲ ಇನ್ನೂ ಸ್ವಲ್ಪ ಹಾರ್ಡ್ ಸೆಟ್ಟಿಂಗ್ ಇಟ್ಕೊಂಡ್ಬಿಡ್ಬೋದು. ಏನೋ ಟೂಲ್ಸ್ ಗೀಲ್ಸ್ ಎಲ್ಲ ತೆಗಿಯೋದೇನು ಬೇಕಾಗಿಲ್ಲ, ಸುಮ್ಮನೆ ಇಲ್ಲಿ ಒಂದು ನಾಬ್ ಇದೆ, ತಿರ್ಗಿಸಿದ್ರಾಯ್ತು. ಸುಜುಕಿ ಅವ್ರದ್ದು ಇಂಜಿನ್ಗಳು ಸಕ್ಕತ್ತು ಥರ ಡೈರೆಕ್ಟ್ ರೆಸ್ಪಾನ್ಸ್ ಇರುತ್ತೆ. ಬೇರೆ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದ್ರೆ ಸುಜುಕಿ ಇಂಜಿನ್ ಯಾವತ್ತೂ ಪಂಚಿನೇ. ನಾನು ಇದು ಮುಂಚೆನೂ ಹೇಳಿದ್ದೀನಿ ನಿಮಗೆ. ಅವ್ರದ್ದು ಯಾವುದೇ ಗಾಡಿ ತೊಗೊಳ್ಳಿ, ಆಕ್ಸೆಸ್ 125ಇಂದ ಹಿಡ್ದು ಇಂಜಿನ್ ಸಕ್ಕತ್ತಾಗಿರುತ್ತೆ ಅವ್ರದ್ದು. ಅಫ್ಕೋರ್ಸ್ ದೇ ಆರ್ ದ ಮೇಕರ್ಸ್ ಆಫ್ ದ ಲೆಜೆಂಡ್ರಿ ಹಯಾಬುಸಾ. ಬ್ರೇಕ್ಸ್ ಎಲ್ಲ ಸಖತ್ತಾಗಿದೆ. ಬಟ್ ಬ್ರೇಕ್ಸ್ ಇದರಲ್ಲಿ ಬ್ರೆಂಬೋ ಎಲ್ಲ ಬರೋಲ್ಲ ನಿಮಗೆ. ನಿಸಿನ್ ಕ್ಯಾಲಿಪರ್ಸು, ನಿಸಿನ್ ಮಾಸ್ಟರ್ ಸಿಲಿಂಡರು, ನಿಸಿನ್ ಕ್ಯಾಲಿಪರ್ಸ್ ಬರೋದು. ಸೊ ಈ ಕಲರ್ ಹೆಸರು ಗ್ಲಾಸ್ ಮ್ಯಾಟ್ ಮೆಕ್ಯಾನಿಕಲ್ ಗ್ರೇ. ಫ್ಯಾನ್ಸಿ ಆಗಿದೆಯಲ್ಲ ಹೆಸರು. ಸೊ ಇದ್ರಲ್ಲಿ ಚಾಂಪಿಯನ್ ಎಲ್ಲೋ ಅಂತ ಬರುತ್ತೆ, ಫುಲ್ ಎಲ್ಲೋ. ಅವ್ರು ಅಡ್ವರ್ಟೈಸ್ ಮಾಡೋದೆಲ್ಲ ಎಲ್ಲೋ ಕಲರ್ ಇಟ್ಕೊಂಡೇ. ಇದು ಗ್ರೇ. ಚೆನ್ನಾಗಿದೆ ಗುರು, ಇದೊಂಥರ ಡಿಫ್ರೆಂಟ್ ಆಗಿದೆ ಕಲರ್, ಸಖತ್ತಾಗಿದೆ. ಅಲ್ಲಲ್ಲಿ ಎಲ್ಲೋ ಕಲರ್ದು ಇದ್ಕೊಟ್ಟವನೆ, ಚೆನ್ನಾಗೈತೆ. ಸೊ ಈ ವಿಂಡ್ಶೀಲ್ಡ್ನ ಅಡ್ಜಸ್ಟ್ ಮಾಡ್ಬೋದು. ಇದು ಆಲ್ರೆಡಿ ಹೈ ಸೆಟ್ಟಿಂಗಲ್ಲಿದೆ. ಬಟ್ ನೀವು ಹಂಗೆ ಕೈಯಲ್ಲೆಲ್ಲ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಇಳಿದ್ಬಿಟ್ಟು ಸ್ಕ್ರೂ ಡ್ರೈವರ್ಗಳು ಎತ್ಕೊಂಡು ಸ್ಕ್ರೂಸ್ ಎಲ್ಲ ಬಿಚ್ಚಿ ಮೇಲೆ ಕೆಳಗಡೆ ಹಾಕಬೇಕು. ಅಲ್ಲಿ ಗ್ರೂಸ್ ಸ್ಲಾಟ್ ಕೊಟ್ಟಿದ್ದಾನೆ, ನಿಮಗೆ ನೋಡಿಕೊಂಡು ಯಾವ ಸ್ಲಾಟಿಗೆ ಬೇಕೋ ಆ ಸ್ಲಾಟ್ಗೆ ಹಾಕೊಬೇಕು. ಬಟ್ ಎಲ್ಲ ಟೂಲ್ಸ್ ಎತ್ಕೊಂಡು ಮಾಡಬೇಕು ಇದನ್ನು. ಬಟ್ ಏನು ಮ್ಯಾಟ್ರ್ ಆಗಲ್ಲ ಈ ವಿಂಡ್ಶೀಲ್ಡ್ ನಮಗೆ. ಇದರಲ್ಲಿ ಆಕ್ಸೆಸರಿ ಆಗಿ ಹೈ ಸ್ಕ್ರೀನ್ ಬರುತ್ತೆ, ದೊಡ್ಡದು, ಸ್ವಲ್ಪ ಬ್ರಾಡು ದೊಡ್ಡದು ಬರುತ್ತೆ, ಆಕ್ಸೆಸರಿ ಆಗಿ ಬರುತ್ತೆ ಸುಜುಕಿನಲ್ಲಿ. ಅದು ಪ್ರಾಬಬ್ಲಿ ವರ್ಕೌಟ್ ಆಗ್ಬೋದು, ನಾಟ್ ಶೋರ್. ಏನಿದೆ ಗುರು ಸಸ್ಪೆನ್ಷನ್ನು ನೋಡಿ. ಬ್ರೇಕ್ಸು ಐವತ್ತೇರಿ. ಇನ್ನು ಯಾರಪ್ಪ ಸ್ವಿಫ್ಟೋನು ಎಲ್ಬೋರ್ಡು.
ಸೊ ಇದರಲ್ಲಿರೋ ಟೈರ್ಸೂ ರೋಡ್ ಟೈರ್ಸೇನೆ ಆಲ್ಮೋಸ್ಟು 80-20 ಅಂದ್ಕೊಳ್ಳಿ. ಡನ್ಲಾಪ್ ಟ್ರೈಲ್ ಮ್ಯಾಕ್ಸ್ ಇದೆಲ್ಲ ಸೇಮ್ ಮೆಡ್ಜಿಲರ್ ಟೂರೆನ್ಸ್ ಬರುತ್ತಲ್ಲ ಆ ಥರ ಟೈರ್ಸು. ರೋಡ್ಗೆ ಪರ್ಫೆಕ್ಟು. ಏನೊಂದು 20% ಸಾಫ್ಟ್ ರೋಡಿಂಗ್ ಮಾಡ್ತೀರಾ ಅಂದರೆ ಗ್ರಾವೆಲ್ಲು ಗೀವೆಲ್ಲ ತಡ್ಕೊತೈತೆ ಆರಾಮಾಗಿ. ಬಟ್ ಈ ಬೈಕಲ್ಲಿ ನನ್ನ ಕೇಳಿದ್ರೆ ಒಳ್ಳೆ ಆಫ್ ರೋಡ್ ಮಾಡ್ಬೋದು. ಏನು ವೆಯ್ಟೇ ಅನ್ನಿಸ್ತಾ ಇಲ್ಲ. ಹೋಗು ಸಖತ್ತಾಗಿದೆ ಆಟ ಆಡೋಕ್ಕಿದೆ. ಹೇಳಿದ್ನಲ್ಲ ಇದಕ್ಕೆ ಎಕ್ಸಾಸ್ಟ್ ಹಾಕ್ಬಿಟ್ರಂತೂ ಒಳ್ಳೆ ಸೌಂಡು. ಸೊ ನಾನು ಆ್ಯಕ್ಚುಲಿ ಇವತ್ತು ದಬಿಡಿ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಇನ್ನೊಂದು ಗಾಡಿ ರಿವ್ಯೂ ಮಾಡೋಕ್ಕೆ ಹೋಗ್ಬೇಕು ನಾನು. ರಿವ್ಯೂ ಅಂದರೆ ಎಕ್ಸ್ಪೀರಿಯನ್ಸ್. ಐ ಡೋಂಟ್ ಆ್ಯಕ್ಚುಲಿ ಕಾಲ್ ಇಟ್ ಅ ರಿವ್ಯೂ. ನಾನು ಎಲ್ಲ ಗಾಡಿಗಳು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದು, ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು ಅಷ್ಟೇ. ನನಗೆ ಆ್ಯಕ್ಚುಲಿ ರಿವ್ಯೂ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಇನ್ನೊಂದು ಗಾಡಿ ನನಗೆ ವೆಯ್ಟ್ ಮಾಡ್ತಾ ಇದೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅದು ನಂದಿ ಉಪಚಾರ್, ಅಲ್ಲಿಗೆ ಹೋಗ್ಬೇಕು ನಾನೀಗ. ಅಯ್ಯಯ್ಯಯ್ಯಯ್ಯೋ ಬತ್ತವ್ರಲ್ಲಪ್ಪ ಎಲ್ಲರೂ ಬೆಳಗ್ಗೆನೆ. ಸೊ ಇದನ್ನ ಅಬ್ರೋಡಲ್ಲಿ ಸರಿಯಾಗಿ ಎಳ್ದಾಡ್ತಾರೆ. ಆಫ್ ರೋಡಲ್ಲೆಲ್ಲ ಆಫ್ ರೋಡ್ ಸಕ್ಕತ್ತಾಗಿ ಮಾಡ್ತಾರೆ ಇದರಲ್ಲಿ. ಮೈನ್ ಏನು ಗೊತ್ತಾ, ಇದ್ರ ಪ್ರೈಸ್ ಪಾಯಿಂಟು 13 ಲಕ್ಷದಲ್ಲಿ ನಿಮಗೆ ತುಂಬ ಕಮ್ಮಿ ಒಳ್ಳೆ ಬ್ರ್ಯಾಂಡೆಡ್ ಮಿಡಲ್ ವೆಯ್ಟ್ ADV ಸಿಗೋದು. ನೀವು BMW ಥರ ಬ್ರ್ಯಾಂಡ್ಸ್ಗೆಲ್ಲ ಹೋಗ್ತೀರಾ ಅಂದರೆ ಹೆವಿ ಖರ್ಚಾಗುತ್ತೆ. ಸುಜುಕಿ ಹಂಗೆ ನೋಡೋಕೆ ಹೋದರೆ V-Strom 650 ಇದ್ದಾಗಲೂ ಒಳ್ಳೆ ಸೇಲ್ಸ್ ಇತ್ತು. ಇವಾಗ ಇದೂ ಸಕ್ಕತ್ತಾಗಿದೆ ಸೇಲ್ಸು. ಪ್ರೈಸ್ ಚೆನ್ನಾಗಿದೆ ಇವ್ರದ್ದು. ಅದಕ್ಕೇ ಏನು ಈ ಗಾಡಿ 10,39,000 ಏನೋ ಎಕ್ಸ್ ಶೋರೂಮು. ಆನ್ ರೋಡ್ ನಿಮ್ಗೆ 13 ಲಕ್ಷ ಏನೋ ಇದೆ. 13,10,000 ಏನೋ ಇದೆ. ಪೀಸ್ ಗುರು. ಪಾರ್ಟ್ಸ್ ಗಿಟ್ಸ್ ಏನೇ ಹೋದ್ರೂ ಏನು ಅಂಥ ಎಕ್ಸ್ಪೆನ್ಸಿವ್ ಎಲ್ಲ ಏನಿಲ್ಲ ಇವರು ಸುಜುಕಿದು. CKDನೇ ಇವೆಲ್ಲ. ಸೊ ಈಸಿಯಾಗಿ ಸಿಕ್ಬಿಡುತ್ತೆ. ಕಾಸ್ಟ್ ಕೂಡ ತುಂಬ ಎಲ್ಲ ಎಕ್ಸಾರ್ಬಿಡೆಂಟ್ ಪ್ರೈಸೆಲ್ಲ ಇಲ್ಲ. ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಸ್ವಲ್ಪ ಬಜೆಟಲ್ಲಿ ನೋಡ್ತಾ ಇರೋರು ADV ಬೈಕ್ಸ್ನ ಪುಷ್ ಮಾಡಿ ಇದನ್ನು ತೊಗೊಂಡ್ರು ಆರಾಮಾಗಿ ಸಾಕ್ಬೋದು. ಒಳ್ಳೆ ಗಾಡಿ ಮಾತ್ರ. ಮೈನ್ ಏನು ಗೊತ್ತಾ, ಇದ್ರ ಸೀಟ್ ಡಿಸೈನ್ ಸಕ್ಕತ್ತಾಗಿದೆ. ಫುಲ್ ಲಾಂಗ್, ದಿನ ಪೂರ್ತಿ ಕುತ್ಕೋಬೋದು. ತುಂಬ ಬೈಕ್ಸಲ್ಲಿ ಏನು ಮಾಡ್ಬಿಡ್ತಾನೆ, ನ್ಯಾರೋ ಮಾಡ್ಬಿಡ್ತಾನೆ ಸೀಟ್ನ. ಏನೋ ಡಿಸೈನ್ಗಳೇ ಚೆನ್ನಾಗಿರಲ್ಲ. ಬಟ್ ಇವ್ರದ್ದು ಸುಜುಕಿ ಸಕ್ಕತ್ತಾಗಿ ಮಾಡಿದ್ದಾನೆ. ಕಂಫರ್ಟ್ ಸಕ್ಕತ್ತಾಗಿದೆ ಇವ್ರದ್ದು. ಅಯ್ಯ ಏನು ಗುರು ಹಂಗೆ ಎಕ್ತೈತೆ ಮಗಂದು. ಎರಡು ಹಾಕ್ಬೋದು ಗುರು ಗಾಡಿನ. ಅಯ್ಯಪ್ಪ ಸಸ್ಪೆನ್ಷನ್ ಮಗನ್ ಸರಿಯಾಗಿ ತಗೊಂತೈತೆ. ಪಾಟೋಲ್ಸ್ ಎಲ್ಲ That is the beauty of adventure bikes. ಬಂದ್ಬಿಡೋಣ. ಸೊ V-Strom ಅಲ್ಲಿ ದೊಡ್ಡನೂ ಇದೆ. 1050 ಬರುತ್ತೆ. V-Strom 1050 ಅದೆಲ್ಲ ಇಂಡಿಯಾದಲ್ಲಿ ಇಲ್ಲ. ಇಂಡಿಯಾದಲ್ಲಿ ಬರೀ ಮಿಡ್ ವೇರಿಯಂಟ್ ಮಾತ್ರನೇ ಬಿಟ್ಟಿರೋದು ಇವರು. ಬನ್ನಿ ಇವಾಗ ಗೊತ್ತಾಗುತ್ತೆ ಟಾಪ್ ಸ್ಪೀಡು. ಬೇಜಾನ್ ಜಾಗ ಇದೆ ಈ ರೋಡಲ್ಲಿ. ಡಲೆಕ್ಸ್ 192 ಲಾಕ್ ಆಗ್ತಾ ಇದೆ. ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿರೋರು ವೆಯ್ಟ್ ಕಮ್ಮಿ ಇರೋರು ಓಡಿಸಿದ್ರೆ 200 ಮೇಲೆ ಆರಾಮಾಗಿ ಹೋಗುತ್ತೆ.
200 210ವರೆಗೂ ಹೋಗತ್ತೆ ಗುರು. ಸ್ವಲ್ಪ ಲೈಟ್ ವೆಯ್ಟ್ ಇರೋ ಓಡಿಸಿದ್ರೆ. ನಾನು ಓಡಿಸಿದ್ರೆ 192 ಅಷ್ಟೇ ಮ್ಯಾಕ್ಸಿಮಮ್. ನಾಟ್ ಬ್ಯಾಡ್. 192 ಬೇಗ ಹೋಗಿ ಕುತ್ಕೊಳ್ಳುತ್ತೆ. ಸೊ ನೀವು ಈ ಗಾಡೀಲಿ ಫುಲ್ ಲೋಡ್ ಹಾಕ್ಕೊಂಡು ಓಡಿಸ್ತೀರಾ ಅಂದ್ರೂ ಆರಾಮಾಗಿ 150 160 ಪೀಸಾಗಿ ಹೊಡಿಬೋದು ಫುಲ್ ಲೋಡ್ ಹಾಕ್ಕೊಂಡು. ಸೊ ಇದಕ್ಕೆ ಸೈಡ್ದು 2 ಪ್ಯಾನಿಯರ್ಸ್ ಬರುತ್ತೆ, ಟಾಪ್ ಬಾಕ್ಸ್ ಬರುತ್ತೆ ಅಲ್ಯೂಮಿನಿಯಮ್ಮು, ಸೇಮ್ ನಮ್ಮ BMW ಎಲ್ಲ ಬರುತ್ತಲ್ಲ 3 ಬಾಕ್ಸ್ ಅದೇ ಥರ ಬರುತ್ತೆ ಸುಜುಕಿನಲ್ಲಿ. ಆಕ್ಸೆಸರಿ ಆಗೆಲ್ಲ ತೊಗೋಬೋದು ನೀವು. ಪ್ಯಾನಿಯರ್ಸು, ಫ್ರಂಟ್ ಇದು ಏನಪ್ಪ ಆಕ್ಸೆಸರಿ ಬಾರ್ ಅಂತಾರೆ ಅದನ್ನು, ಅದೇ ಇಂಜಿನ್ ಫೇರಿಂಗ್ ಗಾರ್ಡ್ಸ್ ಅವೆಲ್ಲ ಅದನ್ನು ಹಾಕ್ಸ್ಬೋದು. ವಿಂಡ್ಶೀಲ್ಡ್ ಹೈ ಹಾಕ್ಸ್ಬೋದು. ಸ್ಕಿಡ್ ಪ್ಲೇಟ್ ಬರುತ್ತೆ ಕೆಳಗಡೆ ಅಲ್ಯೂಮಿನಿಯಮ್ದು ಇಂಜಿನ್ ಸಂಪಿಗೆ, ಅದನ್ನು ಹಾಕ್ಸ್ಬೋದು. ಗಾಡಿ ಸೌಂಡ್ ಅಂತೂ ಏನೇನೂ ಕೇಳಿಸ್ತಾ ಇಲ್ಲ. ಹೋಗಿ ಹಾಗೇ ಹೋಯ್ತು, ಬಂದೇ ಬಿಡ್ತು ನಂದೇ ಉಪಚಾರ. ಸೊ ಈ ಗಾಡಿ ತೊಗೊಂಡು ಟೂರಿಂಗ್ ಮಾಡಬೇಕು ಅಂತ ಯಾರಾದರೂ ಅನ್ಕೊತಾ ಇದ್ರೆ ಡೂ ಸಮಥಿಂಗ್ ಟು ದ ವಿಂಡ್ ಸ್ಕ್ರೀನ್. ಆಫ್ಟರ್ ಮಾರ್ಕೆಟ್ ಬೇಜಾನ್ ಆಪ್ಷನ್ ಸಿಗುತ್ತೆ ಅಂದ್ಕೊಳ್ಳಿ. ಪೂಯಿಗೋ, MRA, WRS ಬೇಜಾನ್ ಕಂಪ್ನಿಗಳಿದ್ದಾವೆ, ಝೀರೋ ಗ್ರಾವಿಟಿ. ಸೊ ಫೈಂಡ್ ಔಟ್ ಸಮಥಿಂಗ್ ಗುಡ್ ಆ್ಯಂಡ್ ಗೆಟ್ ಅ ವಿಂಡ್ ಸ್ಕ್ರೀನ್ ಇಫ್ ಯು ವಾಂಟ್ ಟು ಡೂ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಆನ್ ದಿಸ್ ಬೈಕ್. ಬರೋ ಅನ್ನತ್ತೆ ಗಾಳಿ, ಸ್ಟಾಕ್ ವಿಂಡ್ಶೀಲ್ಡ್ ಏನಕ್ಕೂ ಸಾಕಾಗಲ್ಲ. ಇವ್ರದ್ದು ಹೈ ಸ್ಕ್ರೀನ್ ಬರುತ್ತೆ, ಇವ್ರದ್ದು ಆಕ್ಸೆಸರಿ, ಬಟ್ ಅದು ಹೆಂಗಿದೆ ನೋಡ್ಬೇಕು. ಅದಿನ್ನ ಬ್ರಾಡ್ ಬರುತ್ತೆ, ಹಿಂಗೆ ಬರುತ್ತೆ ಅದು ಮೋಸ್ಟ್ಲಿ ಚೆನ್ನಾಗಿರ್ಬೋದು. ಇದನ್ನ ಇಟ್ಕೊಂಡಂತೂ ನೀವು ಟೂರಿಂಗ್ ಮಾಡೋದು ಸ್ವಲ್ಪ ಹಿಂಸೆ. ಕಿವಿಗೆ ವಿಂಡ್ ನಾಯ್ಸು ಬರೋ ಅಂತ ಹೊಡೆಯುತ್ತೆ. ಇಯರ್ ಪ್ಲಗ್ಸ್ ಹಾಕೋಬೇಕು. ನಾನು ಮುಂಚೆನೂ ಹೇಳಿದ್ದೀನಿ ನಿಮಗೆ, ಎಕ್ಸಾಸ್ಟ್ ಸೌಂಡ್ಗಿಂತ ವಿಂಡ್ ನಾಯ್ಸಲ್ಲೇ ನಿಮಗೆ ಕಿವಿಗಳು ಹೋಗ್ಬಿಡ್ತವೆ. ಅದನ್ನೇನೋ ಟಿನ್ನೈಟಿಸ್ಸು ಏನೋ ಅಂತಾರೆ ಅದನ್ನ, ಟಿನ್ನೈಟಸ್ ಅಂತ ಒಂದು ಬರುತ್ತೆ ಸಿಂಪ್ಟಮ್ಮು. ನಿಮ್ಮ ಕಿವಿ ಎಲ್ಲ ಗುಯ್ ಅಂತ ಇರುತ್ತೆ ಯಾವಾಗಲೂ. ಸುಮ್ಮನೆ ಮಲ್ಕೊಂಡಿದ್ರು ಗುಯ್ ಅಂತ ಇರುತ್ತೆ, ಯಾಕಂದರೆ ನಿಮ್ದು ಇಯರ್ ಡ್ರಮ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ವಿಂಡ್ ನಾಯ್ಸ್ಗೆ. ಸೊ ಡೋಂಟ್ ಯು ಎವರ್ ರೈಡ್ ಯೋರ್ ಬೈಕ್ ಇನ್ ಹೈ ವಿಂಡ್ ಬ್ಲಾಸ್ಟ್. ಡೂ ಸಮಥಿಂಗ್ ಟು ದ ವಿಂಡ್ ಸ್ಕ್ರೀನ್, ಹೈಡ್ ಫ್ರಮ್ ದ ವಿಂಡ್. ಸೊ ಇಲ್ಲೊಂದು ಗಾಡಿ ಬರುತ್ತೆ ರಿವ್ಯೂಗೆ, ಮುಗಿಸ್ಕೊಂಡು ತಿರ್ಗಾ ಸಿಗ್ತೀನಿ.